ಊಟ ಮಾಡಬೇಕಾದ್ರೆ ಮಗು ಹಠ ಮಾಡುತ್ತೆ ಅಂತ ಕೈಯಲ್ಲಿ ಮೊಬೈಲ್ ಇಟ್ಟು ಅನಿಮೇಷನ್ ವಿಡಿಯೋಗಳನ್ನ ಹಾಕಿ ಕೊಡ್ತೀರಾ? ಅಳುತ್ತಿರುವ ಮಗುವಿನ ಕೈಗೆ ಫೋನ್ ಕೊಟ್ಟು ಶಾಂತ ಮಾಡ್ತೀರಾ? ಇದು ತಕ್ಷಣಕ್ಕೆ ಮಗುವನ್ನ ಸುಮ್ಮನೆ ಹಾಕಿಸಬಹುದು, ಆದ್ರೆ ನಿಮ್ಮ ಮಗುವಿನ ಭವಿಷ್ಯದ ಮೇಲೆ ಇದು ಎಂಥ ದುಷ್ಪರಿಣಾಮ ಬೀರುತ್ತೆ ಅಂತ ನೀವು ಯೋಚನೆ ಮಾಡಿದೀರಾ? ತುಂಬಾ ಜನ ಪೋಷಕರು ಮಕ್ಕಳಿಗೆ ಫೋನ್ ಕೊಡೋದು ಸೇಫ್ ಅಂತ ಅನ್ಕೊಂಡಿದ್ದಾರೆ, ಆದ್ರೆ ಸಣ್ಣ ವಯಸ್ಸಿನಲ್ಲಿಯೇ ಸ್ಕ್ರೀನ್ ಅಡಿಕ್ಷನ್ ಮಗುವಿನ ಮೆದುಳಿನ ಬೆಳವಣಿಗೆಯನ್ನ ಬದಲಾಯಿಸುತ್ತೆ. ಕೇವಲ ಶಾಂತ ಮಾಡೋಕೆ ಕೊಡುವ ಫೋನ್ ಮಗುವಿನ ಭವಿಷ್ಯವನ್ನೇ ಕತ್ತಲಲ್ಲಿ ತಳ್ಳುವ ಕೆಲಸ ಮಾಡುತ್ತೆ. ಹಾಗಾದ್ರೆ ಚಿಕ್ಕ ಮಕ್ಕಳಿಗೆ ಫೋನ್ ಕೊಟ್ರೆ ಏನಾಗತ್ತೆ? ಮೊದಲನೆಯದು ಮೆದುಳಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸ. ಮಗು ಚಿಕ್ಕದಿದ್ದಾಗ ಹೊಸ ವಿಷಯಗಳನ್ನ ಕಲಿಯೋಕೆ ಮುಖಾಮುಖಿ ಸಂವಹನ ಅಂದ್ರೆ ಫೇಸ್ ಟು ಫೇಸ್ ಇಂಟರಾಕ್ಷನ್ ಮತ್ತು ಆಟಿಕೆಗಳ ಸ್ಪರ್ಶ ತುಂಬಾ ಮುಖ್ಯ. ಮೊಬೈಲ್ ನಲ್ಲಿ ಬರುವ ವೇಗವಾದ ಅನಿಮೇಷನ್ಗಳು ಮಗುವಿನ ಮೆದುಳಿನ ಅಟೆನ್ಷನ್ ಸ್ಪ್ಯಾನ್ ಅನ್ನ ಹಾಳು ಮಾಡುತ್ತೆ. ಇದರಿಂದ ಮುಂದೆ ಶಾಲೆಗೆ ಹೋದಾಗ ಪಾಠದ ಮೇಲೆ ಗಮನ ಕೊಡೋದು ಕಷ್ಟವಾಗುತ್ತೆ. ಇದನ್ನ ADHD ಕಾಯಿಲೆಯ ಲಕ್ಷಣಗಳು ಅಂತಾನೂ ಕರಿತೇವೆ. ಇನ್ನು ಎರಡನೆಯದು ಭಾಷಾ ಕೌಶಲ್ಯದ ಕೊರತೆ ಅಂದ್ರೆ ಡಿಲೇಡ್ ಸ್ಪೀಚ್. ಸ್ಕ್ರೀನ್ ನೋಡೋ ಮಗು ಕೇವಲ ಮಾಹಿತಿಯನ್ನ ರಿಸೀವ್ ಮಾಡುತ್ತೆ, ಆದ್ರೆ ಪ್ರತಿಕ್ರಿಯೆ ನೀಡೋದಿಲ್ಲ. ಮನುಷ್ಯರ ಜೊತೆ ಮಾತನಾಡದೆ ಬರೀ ಸ್ಕ್ರೀನ್ ನೋಡುವ ಮಕ್ಕಳಲ್ಲಿ ಮಾತನಾಡಲು ಕಲಿಯುವ ವೇಗ ತುಂಬಾ ಕಡಿಮೆ ಆಗುತ್ತೆ. ಇನ್ನು ಮೂರನೆಯದು ಭಾವನಾತ್ಮಕ ಸಮಸ್ಯೆಗಳು. ಮೊಬೈಲ್ ತೆಗೆದ ತಕ್ಷಣ ಮಗು ವಿಪರೀತ ಕೋಪ ಮಾಡಿಕೊಳ್ಳೋದು, ಕಿರುಚುವುದು ಅಥವಾ ಅತಿಯಾದ ಹಠ ಮಾಡುವುದು ಸಹಜ. ಇದು ಮಗುವಿನ ಭಾವನಾತ್ಮಕ ನಿಯಂತ್ರಣದ ಸಾಮರ್ಥ್ಯವನ್ನೇ ಹಾಳು ಮಾಡುತ್ತೆ. ಇನ್ನು ನಾಲ್ಕನೆಯದು ನಿದ್ದೆಯ ತೊಂದರೆ. ಮೊಬೈಲ್ ನಿಂದ ಬರುವ ಬ್ಲೂ ಲೈಟ್ ಮಗುವಿನ ನಿದ್ದೆಯನ್ನ ತರಿಸುವ ಮೆಲಟೋನಿನ್ ಹಾರ್ಮೋನ್ ಅನ್ನ ತಡೆಯುತ್ತೆ. ಇದರಿಂದ ಮಕ್ಕಳಿಗೆ ನಿದ್ದೆ ಬಾರದೆ ಹಗಲಿನಲ್ಲಿ ಕಿರಿಕಿರಿ, ಅಳು ಮತ್ತು ಅತಿಯಾದ ಆಲಸ್ಯ ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಮೊದಲನೆಯದು ಸ್ಕ್ರೀನ್ ಫ್ರೀ ವಲಯ. ಕನಿಷ್ಠ 2-3 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸ್ಕ್ರೀನ್ ತೋರಿಸಬೇಡಿ. ಇದಕ್ಕೆ ಆಟಗಳೇ ಮದ್ದು. ಮಕ್ಕಳಿಗೆ ಮೊಬೈಲ್ ಕೊಡುವ ಬದಲು ಅವರ ಜೊತೆ ಕತೆ ಹೇಳಿ, ಬಣ್ಣ ಹಚ್ಚೋ ಆಟ ಆಡಿ ಅಥವಾ ಪಾರ್ಕ್ಗೆ ಕರ್ಕೊಂಡು ಹೋಗಿ ಆಟ ಆಡಿಸಿ. ಮಗು ಹಠ ಮಾಡ್ತಿದೆ ಅಂದ್ರೆ ಅದನ್ನ ಫೋನ್ ಕೊಟ್ಟು ಸುಮ್ಮನಾಗಿಸುವ ಬದಲು ಬೇರೆ ಆಟಿಕೆ ಕೊಟ್ಟು ಡೈವರ್ಟ್ ಮಾಡಿ. ಎರಡನೆಯದು ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳಿ. ಅಪ್ಪ ಅಮ್ಮನೇ ದಿನ ಇಡೀ ಫೋನ್ ನೋಡ್ತಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ. ಫ್ಯಾಮಿಲಿ ಟೈಮ್ ನಲ್ಲಿ ಫೋನ್ ಬಳಸುವುದನ್ನ ಅವಾಯ್ಡ್ ಮಾಡಿ. ಮಕ್ಕಳಿಗೆ ಫೋನ್ ಕೊಡುವುದು ಅವರ ಬುದ್ಧಿಶಕ್ತಿಯ ಸಾಮರ್ಥ್ಯದ ಬೆಳವಣಿಗೆಯನ್ನ ನಾಶ ಮಾಡಿದ ಹಾಗೆ. ಇದೇ ರೀತಿಯ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನ ಫಾಲೋ ಮಾಡಿ.